ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಅಲ್ಲಿ ಮಾನವರಿಲ್ಲ, ರೋಬೋಟ್ಗಳೇ ಎಲ್ಲ, ಕತ್ತಲಲ್ಲೂ ಕೆಲಸ, 24/7 ಉತ್ಪಾದನೆ. ಭಾರತದಲ್ಲೂ ಇದೆಯಂತೆ ಅಂತಹ ಡಾರ್ಕ್ ಫ್ಯಾಕ್ಟರಿ. ಆ ಫ್ಯಾಕ್ಟರಿಗಳು ನಮ್ಮ ಕೆಲಸ ಕಸಿಯುತ್ತಾ ಅಥವಾ ನಮಗೆ ಸಹಾಯ ಮಾಡುತ್ತಾ? ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. AI ಜಗತ್ತಿನಲ್ಲಿ ಟೆಕ್ಕಿಗಳಿಗೆ ಕೆಲಸದ ಆತಂಕ ಕಾಡ್ತಾ ಇರುವಾಗ AI ಮತ್ತು ಈ ರೋಬೋಟ್ಗಳು ಸಮಯದ ಹಂಗಿಲ್ಲದೆ 5-6 ವರ್ಷಗಳಿಂದ ಫ್ಯಾಕ್ಟ್ರಿಯಲ್ಲೂ ಕೆಲಸ ಮಾಡ್ತಿವೆ. ನಮ್ಮ ಭಾರತದಲ್ಲೂ ಕೂಡ ಅಂತಹ ಡಾರ್ಕ್ ಫ್ಯಾಕ್ಟ್ರಿಗಳು ಇವೆ ಅಂತಂದರೆ ನಂಬಲೇಬೇಕು. ತಮಿಳುನಾಡಿನ ಚಿಪ್ ತಯಾರಕ ಕಂಪನಿಯದು ಪಾಲಿಮ್ಯಾಟಿಕ್ ಎನ್ನುವಂತಹ ಸೆಮಿಕಂಡಕ್ಟರ್ ಉತ್ಪಾದಕ ಕಾರ್ಖಾನೆ. ಅಲ್ಲಿ ಕೆಲ ಎಂಜಿನಿಯರ್ಗಳು ಇಡೀ ದಿನ ಕೆಲ ಸಮಯ ಮಾತ್ರ ಮೇಲ್ವಿಚಾರಣೆ ಮಾಡೋ ಕೆಲಸ ಮಾಡ್ತಾರೆ. ಆದರೂ ಕೂಡ ಅಲ್ಲಿ ಉತ್ಪಾದನೆ ನಡೀತಲೇ ಇರುತ್ತೆ. ಆಲ್ ಥ್ಯಾಂಕ್ಸ್ ಟು ರೋಬೋಟ್ಸ್. ದೇಶದ ಈ ಏಕೈಕ ಡಾರ್ಕ್ ಫ್ಯಾಕ್ಟರಿಯಲ್ಲಿ ರೋಬೋಟ್ಗಳದ್ದೇ ಕಾರುಬಾರು. ಅವುಗಳು ವಿಶ್ರಾಂತಿನೇ ಇಲ್ಲದೆ ಇಡೀ ದಿನ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇರ್ತವೆ. ಹಾಗಿದ್ರೆ ಏನಿದು ಡಾರ್ಕ್ ಫ್ಯಾಕ್ಟರಿ? ಯಾಕಿಂತ ಹೆಸರು? ನೋಡ್ತಾ ಹೋಗೋಣ. ಮಾನವನ ಹಸ್ತಕ್ಷೇಪ ಇಲ್ಲದೆ ಪೂರ್ಣ ರೋಬೋಟ್ಗಳ ಮೂಲಕ ನಿರ್ವಹಿಸುವಂತಹ ಫ್ಯಾಕ್ಟರಿ ಅದು. ಡಾರ್ಕ್ ಫ್ಯಾಕ್ಟರಿ ಅಂತಂದರೆ ಫುಲ್ಲಿ ಆಟೋಮೇಟೆಡ್ ಉತ್ಪಾದನಾ ಘಟಕ. ಅಲ್ಲಿ ಮನುಷ್ಯರ ಹಸ್ತಕ್ಷೇಪ ಇಲ್ಲದೆ ಯಂತ್ರಗಳು ಮತ್ತು ರೋಬೋಟ್ಗಳೇ ಕೆಲಸ ಮಾಡ್ತಾ ಇರ್ತವೆ. ಹಾಗಿದ್ರೆ ಡಾರ್ಕ್ ಫ್ಯಾಕ್ಟರಿ ಅಂತ ಯಾಕೆ ಹೆಸರು ಅಂತ ನೋಡ್ತಾ ಹೋದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಮನುಷ್ಯರಿಲ್ವಲ್ಲ, ಹಾಗಾಗಿ ಲೈಟ್ನ ಅವಶ್ಯಕತೆ ಇರೋದಿಲ್ಲ. ಕತ್ಲಲ್ಲೂ ಕೂಡ ಯಂತ್ರಗಳು ನಿಖರವಾಗಿ ಕೆಲಸ ಮಾಡುತ್ತವೆ. ಹಾಗಾಗಿ ಅದನ್ನು ಡಾರ್ಕ್ ಫ್ಯಾಕ್ಟರಿ ಅಂತ ಕರೆಯಲಾಗುತ್ತೆ. ಏನೇನು ಮಾಡುತ್ತವೆ ಈ ಡಾರ್ಕ್ ಫ್ಯಾಕ್ಟರಿಯಲ್ಲಿ ಯಂತ್ರಗಳು? ಕತ್ತಲ ಕೋಣೆಯಂತಿರುವಂತಹ ಕಾರ್ಖಾನೆಯಲ್ಲಿ ಕಾಣಿಸೋದಿದೆಯಲ್ಲ, ಹಸಿರು, ನೀಲಿ, ಕೆಂಪು ಬಣ್ಣದ UV ಕಿರಣ. ಕೇಳೋದು ಅವುಗಳ ಬೀಪ್ ಸದ್ದು ಮಾತ್ರ. ಆ ಬಣ್ಣ ಮತ್ತು ಸದ್ದುಗಳನ್ನು ಬಳಸಿಕೊಂಡು ಪರಸ್ಪರ ಸಹಯೋಗದಿಂದ ಈ ರೋಬೋಟ್ಗಳು ಬಿಡುವಿಲ್ಲದೆ ಮೊಬೈಲ್, ಲ್ಯಾಪ್ಟಾಪ್, ಟಿವಿಗಳಿಗೆ, ಸೆಮಿಕಂಡಕ್ಟರ್ಗೆ ಸರ್ಕಿಟ್ ಬೋರ್ಡ್ಗಳನ್ನು ಜೋಡಿಸ್ತಾ ಇರುತ್ತವೆ. ಅಲ್ಲಿ ಮನುಷ್ಯರ ಕೆಲಸ ಏನು? ಚಿಪ್ ತಯಾರಾಗೋ ಪ್ರದೇಶವನ್ನು ಸ್ವಚ್ಛಗೊಳಿಸೋದು, ಯಂತ್ರಗಳ ಪರಿಶೀಲನೆ, ಸ್ಟಾಕ್ ಎಣಿಕೆ, ಅದರ ನಿರ್ವಹಣೆ. ಅಂದರೆ ಬರೀ ಕೆಲ ಗಂಟೆಗಳ ಕೆಲಸ ಮಾತ್ರ. ಉತ್ಪಾದನೆಯನ್ನು ಮೇಲ್ವಿಚಾರಣೆ ಮಾಡೋದು, ಸಂಶೋಧನೆ ಮಾಡೋದು, ಖಾತೆ ನಿರ್ವಹಣೆ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಭದ್ರತೆ, ಜೊತೆಗೆ ಈ ಆಡಳಿತಕಾರಿ ಅಡ್ಮಿನಿಸ್ಟ್ರೇಷನ್ ಜಾಬ್ ಇರುತ್ತಲ್ಲ, ಅದನ್ನು ಅಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಆ ಕಂಪನಿಯಲ್ಲಿ ರೋಬೋಟ್ಗಳು ಶಿಫ್ಟ್ ಇಲ್ಲದೆ, ವಿರಾಮ ಇಲ್ಲದೆ ಇಡೀ ದಿನ ತಮ್ಮ ಕೆಲಸವನ್ನು ಮಾಡ್ತಾ ಇರುತ್ತವೆ. ಅವುಗಳಿಗೆ ವಿಶ್ರಾಂತಿ ಸಿಗೋದು ವರ್ಷದಲ್ಲಿ ಒಮ್ಮೆ, ಅದು ಬರೀ ಅರ್ಧ ಗಂಟೆ, ರೀಬೂಟ್ಗೆ ಅಂತ ಅನ್ಸುತ್ತೆ. ಹೇಗೆ ಕೆಲಸ ಮಾಡುತ್ತವೆ ಹಾಗಿದ್ರೆ ಈ ರೋಬೋಟ್ಗಳು? ಕಚ್ಚಾ ವಸ್ತುಗಳನ್ನ ತರೋದ್ರಿಂದ ಹಿಡಿದು ಸಿದ್ಧಪಡಿಸಿದ ವಸ್ತುವನ್ನು ಪ್ಯಾಕ್ ಮಾಡೋವರೆಗೆ ಎಲ್ಲವನ್ನ ರೋಬೋಟ್ಗಳೇ ಮಾಡುತ್ತವೆ. AI ಮತ್ತು IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಮೂಲಕ ಯಂತ್ರಗಳು ಪರಸ್ಪರ ಕಮ್ಯುನಿಕೇಟ್ ಮಾಡುತ್ತವೆ. ಪ್ರತಿಯೊಂದು ಚಲನೆಯನ್ನು ಸೆನ್ಸಾರ್ ಮೂಲಕ ನಿಯಂತ್ರಿಸಲಾಗತ್ತೆ. ಈ ಡಾರ್ಕ್ ಫ್ಯಾಕ್ಟರಿಯಿಂದ ಏನು ಪ್ರಯೋಜನ, ಏನು ಉಳಿತಾಯ ಆಗುತ್ತೆ? ಯಾಕೆ ಯೋಜನೆ ಅಂತ ನೋಡ್ತಾ ಹೋದರೆ ವಿದ್ಯುತ್ ಉಳಿತಾಯ ಆಗುತ್ತೆ, ಕಾರ್ಮಿಕರ ಸಂಬಳ ಉಳಿತಾಯ ಆಗುತ್ತೆ, ಇತರ ಸೌಲಭ್ಯಗಳ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಈ ರೋಬೋಟ್ಗಳು 24/7 ನಿರಂತರವಾಗಿ ಕೆಲಸ ಮಾಡ್ತವೆ. 365 ದಿನ ವಿರಾಮ ಇಲ್ಲದೆ ಕೆಲಸ ಮಾಡುತ್ತವೆ. ಅದು ಕೂಡ ಬಹಳ ದೊಡ್ಡ ಪ್ಲಸ್. ಉತ್ಪಾದನೆಯನ್ನು ಹೆಚ್ಚಳ ಮಾಡುತ್ತೆ. ಜೊತೆಗೆ ಮನುಷ್ಯರಿಂದ ಆಗುವಂಥ ತಪ್ಪುಗಳಿದೆಯಲ್ಲ, ಹ್ಯೂಮನ್ ಎರರ್ಸ್, ಅದು ಇಲ್ಲಿರೋದಿಲ್ಲ. ನಿಖರತೆ ಇರುತ್ತೆ ಉತ್ಪಾದನೆಯಲ್ಲಿ. ಜೊತೆಗೆ ಅಪಾಯಕಾರಿ ರಾಸಾಯನಿಕ ಅಥವಾ ಹೆಚ್ಚಿನ ತಾಪಮಾನ ಇರುವಂತಹ ಜಾಗಗಳಲ್ಲಿ ಮನುಷ್ಯರ ಬದಲಿಗೆ ಯಂತ್ರ ಕೆಲಸ ಮಾಡಿದ್ರೆ ಹೆಚ್ಚು ಸೇಫ್, ಹೆಚ್ಚು ಸುರಕ್ಷಿತ. ಅದು ಕೂಡ ಪ್ಲಸ್ ಅಂತ ಅನಿಸುತ್ತೆ. ಹಾಗಂತ ಸವಾಲೇ ಇಲ್ವಾ? ಖಂಡಿತ ಇದೆ. ಇಂತಹ ತಂತ್ರಜ್ಞಾನ ಅಳವಡಿಸೋದಕ್ಕೆ ಆರಂಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭಾರೀ ಪ್ರಮಾಣದ ಹಣದ ಅವಶ್ಯಕತೆ ಇರುತ್ತೆ. ಮನುಷ್ಯರ ಕೆಲಸವನ್ನು ಯಂತ್ರಗಳು ಮಾಡೋದ್ರಿಂದ ಸಾಮಾನ್ಯ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಕೆಲಸದ ಕೊರತೆಯಾಗುತ್ತೆ. ಇನ್ನು ಯಂತ್ರಗಳಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ದೋಷ ಕಾಣಿಸ್ಕೊಂಡ್ರೆ ಅದನ್ನು ಸರಿಪಡಿಸೋದಕ್ಕೆ ಉನ್ನತ ಮಟ್ಟದ ತಾಂತ್ರಿಕ ಜ್ಞಾನ ಇರುವಂತಹ ಎಕ್ಸ್ಪರ್ಟ್ಗಳು ಬೇಕಾಗ್ತಾರೆ. ಅದು ಕೂಡ ಎಕ್ಸ್ಪೆನ್ಸಿವ್. ಉದ್ಯೋಗ ಕ್ಷೇತ್ರದ ಮೇಲೆ ಇದರ ಪ್ರಭಾವ ಏನು ಅಂತ ನೋಡ್ತಾ ಹೋದರೆ, ಡಾರ್ಕ್ ಫ್ಯಾಕ್ಟರಿಗಳು ಬಂದ ತಕ್ಷಣ ಮನುಷ್ಯರ ಅಗತ್ಯ ಸಂಪೂರ್ಣವಾಗಿ ಇಲ್ಲ ಅಂತ ಅಲ್ಲ, ಬದಲಾಗಿ ಕೆಲಸದ ಸ್ವರೂಪ ಸ್ವಲ್ಪ ಬದಲಾಗುತ್ತೆ. ಕೆಲಸಗಳು ಕೊಂಚ ಕಡಿಮೆ ಆಗುತ್ತೆ ಅಫ್ಕೋರ್ಸ್. ಯಾಕಂದರೆ ಈ ದೈಹಿಕ ಶ್ರಮದ ಕೆಲಸಗಳೇನಿದೆ, ವಸ್ತುಗಳನ್ನ ಪ್ಯಾಕ್ ಮಾಡುವಂಥ ಕೆಲಸಗಳು, ಅದೆಲ್ಲವೂ ಕೂಡ ಕೊಂಚ ಕಡಿಮೆ ಆಗುತ್ತೆ. ಆದರೆ ಯಾವ ಕೆಲಸ ಹೆಚ್ಚಾಗುತ್ತೆ ಅಂತ ನೋಡ್ತಾ ಹೋದರೆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್, ರೋಬೋಟ್ ನಿರ್ವಹಣೆ ಅಂದರೆ ಮೇಂಟೆನೆನ್ಸ್, ಹಾಗೆಯೇ ಈ ಡಾಟಾ ಅನಾಲಿಸಿಸ್ ಇದೆಯಲ್ಲ, ದತ್ತಾಂಶ ವಿಶ್ಲೇಷಣೆ ಮತ್ತು ಸಿಸ್ಟಮ್ ಡಿಸೈನಿಂಗ್, ಅದಕ್ಕೆಲ್ಲ ಮನುಷ್ಯರು ಬೇಕೇ ಬೇಕು. ಈ ಡಾರ್ಕ್ ಫ್ಯಾಕ್ಟರಿ ಎನ್ನುವಂತಹ ಕಾನ್ಸೆಪ್ಟ್ ಹೇಗೆ ಆರಂಭ ಆಯಿತು ಅಂತ ನೋಡ್ತಾ ಹೋದರೆ, ಮೊದಲ ಫ್ಯಾಕ್ಟರಿ ಜಪಾನ್ನಲ್ಲಿ. ವಿಶ್ವದ ಪ್ರಥಮ ಡಾರ್ಕ್ ಫ್ಯಾಕ್ಟರಿ FANUC ಇರೋದು ಜಪಾನ್ನಲ್ಲಿ. ಅದರ ಸ್ಥಾಪನೆಯಾಗಿದ್ದು 2001ರಲ್ಲಿ. ಫ್ಯಾನುಕ್ ಜಪಾನ್ನ ಈ ಕಂಪನಿ ರೋಬೋಟ್ಗಳನ್ನು ತಯಾರಿಸುವುದಕ್ಕೆ ರೋಬೋಟ್ಗಳನ್ನೇ ಬಳಸುತ್ತೆ. ಅಲ್ಲಿ ಯಂತ್ರಗಳು ವಾರಗಟ್ಟಲೆ ಮನುಷ್ಯರ ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುತ್ತವೆ.
ಇನ್ನು ಭಾರತದಲ್ಲಿ ಕೂಡ ಇದನ್ನು ಬಳಸೋದಕ್ಕೆ ಮುಂದಾಗಿದ್ದು ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್. 2015ರಲ್ಲಿ ಪೇಂಟ್ಲೇನ್ ಎಂಬ ಕಂಪನಿ ಭಾರೀ ಸಂಖ್ಯೆಯಲ್ಲಿ ರೋಬೋಟ್ಗಳನ್ನು ಬಳಸ್ಕೊಳ್ತಾ ಇದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಅದು ಮಾನವ ಮುಕ್ತ ಆಗಿರಲಿಲ್ಲ, ಅಂದರೆ ಡಾರ್ಕ್ ಫ್ಯಾಕ್ಟರಿ ಆಗಿರಲಿಲ್ಲ. ಇನ್ನು ಚೀನಾದ ಫಾಕ್ಸ್ಕಾನ್ ಅದು ಕೂಡ ಡಾರ್ಕ್ ಫ್ಯಾಕ್ಟರಿ. ಐಫೋನ್ ತಯಾರಿಸುವಂತಹ ಈ ಕಂಪನಿ ಚೀನಾದಲ್ಲಿ ತನ್ನ ಹಲವು ಘಟಕಗಳನ್ನು ಲೈಟ್ಸ್ ಔಟ್ ಮಾದರಿಗೆ ಬದಲಾಯಿಸಿದೆ, ಅಂದರೆ ಬೆಳಕಿಲ್ಲದೆ ಮಾಡುತ್ತೆ ಅಂತ ಅನ್ನೋದು. ಪ್ರಸ್ತುತ ಜಗತ್ತಿನಲ್ಲಿ ಫ್ಯಾನುಕ್, ಫಾಕ್ಸ್ಕಾನ್ ಬಿಟ್ಟರೆ ಅಮೆಜಾನ್ ಅಂತಹ ಕಂಪನಿಗಳು ತಮ್ಮ ಉತ್ಪಾದನೆಯಲ್ಲಿ ಈ ಡಾರ್ಕ್ ಫ್ಯಾಕ್ಟರಿ ಎನ್ನುವಂತಹ ಪರಿಕಲ್ಪನೆಯನ್ನು ಹೆಚ್ಚಾಗಿ ಬಳಸ್ತಾ ಇವೆ. ಈಗ ನಮ್ಮ ಭಾರತದ ಸರದಿ. ಹಾಗಾದರೆ ಭವಿಷ್ಯ ಹೇಗಿರುತ್ತೆ? ಭವಿಷ್ಯದಲ್ಲಿ ಹೈಬ್ರಿಡ್ ಮಾಡೆಲ್ ಹೆಚ್ಚಾಗೋ ಸಾಧ್ಯತೆ ಇದೆ. ಅಂದರೆ ಕಠಿಣ ಮತ್ತು ಅಪಾಯಕಾರಿ ಕೆಲಸ, ಅನ್ಸೇಫ್ ಇರುವಂತಹ ಕೆಲಸಗಳಿರುತ್ತೆ, ಡೇಂಜರಸ್ ಕೆಲಸ ಇರುತ್ತೆ. ಅದಕ್ಕೆ ಈ ಡಾರ್ಕ್ ಫ್ಯಾಕ್ಟರಿ ವಿಭಾಗಕ್ಕೆ ಬಿಟ್ಟು ಇನ್ನು ಕ್ರಿಯೇಟಿವ್ ಆದಂಥ, ಸೃಜನಾತ್ಮಕ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಕೆಲಸ ಇರುತ್ತಲ್ಲ, ಡಿಸಿಸಿವ್ ಆದಂತಹ ಕೆಲಸ, ಅದನ್ನು ಮನುಷ್ಯರೇ ಮಾಡಲಿದ್ದಾರಂತೆ. ವಿ ಹೋಪ್ ಸೊ. ರೋಬೋಟ್ಸ್ ನಮಗೆ ಹೆಲ್ಪರ್ ಆಗಿದ್ರೆ ಓಕೆ, ಆದರೆ ಮನುಷ್ಯನನ್ನೇ ಹೆಲ್ಪ್ಲೆಸ್ ಆಗಿಸಿ ಜಾಬ್ಲೆಸ್ ಆಗಿ ಮಾಡದೇ ಇದ್ದರೆ ಸಾಕು ಅನ್ನೋದು ಎಲ್ಲರ ಕಳಕಳಿ. ನಮಸ್ಕಾರ.